ಇದಕ್ಕೆ ಅರ್ಧದಕ್ಕೆ. ಅದು ಮಳೆ ಬಂದು ಪೇರಳ ಬಿದ್ದಿತ್ತು, ಹಣ್ಣಾದದ್ದು ಚಿಂತ ಉಂಟು. ಮತ್ತು ಅದಕ್ಕೆ ನೋಡಿ ಇಲ್ಲೆಲ್ಲ ಉಂಟು ನೋಡಿ, ಸೂರ್ಯಕಾಂತಿಯ ಬೀಜ ಮತ್ತು ನೀರು, ಮತ್ತು ಇನ್ನೊಂದು ಇದು ನಾವೇ ಎಂಥದ್ದು ಬರ್ತದಲ್ಲ ಅದು, ಮತ್ತು ತುಳಸಿ ಇದೆಲ್ಲ ಇಟ್ಟಿದ್ದೇವೆ. ಅದು ವಾರದಲ್ಲಿ 2 ಸಲ ಇಡ್ತೇವೆ. ಹಾಗೆಲ್ಲ ಫೆಸಿಲಿಟಿ ಎಲ್ಲ ಉಂಟು, ಇದಕ್ಕೆ ತೊಂದರೆ ಇಲ್ಲ ಅಲ್ಲ ರಾಣಿ. ಇದು ಪಾನಿಪುರಿಯ ಪೂರಿ ಮಾಡುವ ಅಂತೇಳಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಇದಕ್ಕೆ ಆ ವಿಷಯದಲ್ಲಿ ನಾನಿಲ್ಲ, ಇವರಾದ ವಿಷಯದಲ್ಲಿ ಇಲ್ಲ, ಅದಕ್ಕೆ ನಾನು ಹೋಗುದು ಈಗ ಆ ವಿಷಯಕ್ಕೆ, ಪೂರಿ ಮಾಡುವ ವಿಷಯಕ್ಕೆ. ಇದು ಪಾನಿಪುರಿದು ಪೂರಿ ಬರ್ತಲ್ಲ, ಸ್ವಲ್ಪ ಟೈಟ್ ಉಂಟು, ಇನ್ನು ಇದು ಸಾಫ್ಟ್ ಬೇಕಾ? ಸ್ವಲ್ಪ ಸಾಫ್ಟ್ ಬೇಕು, ಕೈಗೆ ನೀರು ಹಾಕಿ ಹಾಕ್ಬೇಕು ಅದಕ್ಕೆ. ಹಾಗೆ ಪಾನಿಪುರಿಯ ಪೂರಿ ಮಾಡುವ ಅಂತೇಳಿ ಇದಕ್ಕೆ ರವೆ ಮತ್ತೆ ಗೋಧಿ ಹಿಟ್ಟು ಉಂಟು, ಮತ್ತೆ ಸ್ವಲ್ಪ ಉಪ್ಪು ಉಂಟು, ಸ್ವಲ್ಪ ನೀರು. ರವೆ 2 ಗ್ಲಾಸ್, 1 ಗ್ಲಾಸ್ ಗೋಧಿ ಹುಡಿ. ಇವತ್ತು ಬಸಳೆ ಪದಾರ್ಥ ಮಾಡುವ ಅಂತೇಳಿ, ಇದು ರಾತ್ರಿಗೆ ಪದಾರ್ಥ. ಹಾಗೆ ನೋಡಿ ಬಸಳಮ್ಮ ತೆಗಿತಿದ್ದಾರೆ. ಇಲ್ಲೆಲ್ಲ ಸೊಪ್ಪು ಬಂದಿದೆ ಅನ್ನಲ್ಲ, ಕ್ಲೀನ್ ಮಾಡ್ಲಿಕ್ಕೆ ಉಂಟು, ಕ್ಲೀನ್ ಮಾಡ್ಲಿಕ್ಕೆ ನೀರು ಬಿದ್ದು ಜಾಸ್ತಿ ಬಿದ್ದು ಹಾಗಿದೆ. ನೋಡಿ ಈ ರೀತಿ ಬಸಳೆ ಉಂಟು. ಇದು ಹೊಸ ಚಪ್ಪರ ಅಂದ್ರೆ ಬ್ಯಾಕ್ ಸೈಡ್ ಇದ್ದು ನಮ್ಮಲ್ಲಿ. ಇನ್ನೊಂದು ಡೇಲಿ ಇದ್ದದ್ದು ಇನ್ನೊಂದು ಸೈಡ್, ಅದಕ್ಕೆ ಯಾವಾಗಲೂ ನೀರು ಹಾಕ್ತೇವೆ ಸಂಜೆ. ಹಾಗೆ ಚಂದ ಹಾಕುದು ನೋಡಿ, ಚಂದ ಬಿಡುತ್ತದೆ. ನೀರು ಮಾತ್ರ ಹಾಕ್ತಾನೆ ಇರಬೇಕು. ಈಗ ಬೇಸಿಗೆಯಲ್ಲಿ ಉಂಟಲ್ಲ ಈ ಬಸಳೆ ಪದಾರ್ಥ ತುಂಬಾ ಒಳ್ಳೇದು, ತಂಪು. ಅದಕ್ಕೆ ಬೇಕಾಗಿ ನಾವು ಸಹ ಪದಾರ್ಥ ಮಾಡುದು. ಬಸಳೆ ಜಾಸ್ತಿ ಪದಾರ್ಥ ತಿಂದ್ರೆ ಒಳ್ಳೇದು, ವಾರಕ್ಕೆ ತಂಪು. ಇದು ತಂಪು. ಅದಕ್ಕೆ ಅಂದ್ರೆ ಬಸಳೆ ತೆಗೆದು ಸ್ವಲ್ಪ ಇಟ್ಟಿದ್ದಾರೆ, ಇನ್ನು ಸಹ ತೆಗಿಲಿಕ್ಕೆ ಉಂಟು. ಹಾಗೆ ಇದಕ್ಕೆ ಇದು ಹಾಕುದು ಎಂತ, ಹಲಸಿನ ಬೀಜ ಉಂಟಲ್ಲ, ಅದನ್ನು ಜಜ್ಜಿ ಹಾಕಿ ಪದಾರ್ಥ ಮಾಡುದು. ಮೊದಲೆಲ್ಲ ಉಂಟಲ್ಲ ನನ್ನ ಅಮ್ಮ ಎಲ್ಲ ಈ ಹಲಸಿನ ಬೀಜ ಉಂಟಲ್ಲ ಅದನ್ನು ಹಾಕಿ ಪದಾರ್ಥ ಮಾಡುದು. ಈಗೆಲ್ಲ ಈ ಬೀಜ ಎಲ್ಲ ಹಾಕ್ತಾರೆ. ಪೂರಿ ಮಾಡಿಟ್ಟದ್ದು. ಮತ್ತೆ ಇಲ್ಲಿ ಸ್ವಲ್ಪ ಆಯಿತು, ಮತ್ತೆ ಇಲ್ಲಿ ಸ್ವಲ್ಪ ಹಾಕ್ತಾ ಉಂಟು. ಶೇಪ್ ಸ್ವಲ್ಪ ಆಚೆ ಇದೆ, ಒಂದು ಚಿಕ್ಕದು ಒಂದು ದೊಡ್ಡದು ಹಾಗೆಲ್ಲ ಆಯಿತು. ನೋಡಿ ಪೂರಿ ರೆಡಿ. ಅದೊಂದೊಂದು ಮಾಡಿದ್ದೇನೆ ನೋಡಿ, ಇಷ್ಟು ದೊಡ್ಡದು. ಇದನ್ನು ಯಾರು ಕೂಡ ನೋಡಿರ್ಲಿಕ್ಕಿಲ್ಲ. ದೊಡ್ಡದು ಉದ್ದದ್ದು ರೌಂಡ್ ಇದ್ದು, ಇದು ದೊಡ್ಡದು ಮಾಡ್ಲಿಕ್ಕೆ ಇಲ್ಲ. ಮತ್ತೆ ಅಚ್ಚಿಟ್ಟು ಮಾಡಿದಲ್ಲ, ಇದು ಲಟ್ಟಣೆ ಮಾಡಿದ್ದು ಚಿಕ್ಕ ಚಿಕ್ಕ ಇದನ್ನು. ಇವತ್ತು ನೆಕ್ಸ್ಟ್ ಡೇ. ಹಾಗೆ ಪಾನಿಪುರಿಗೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿದ್ದೇವೆ ನೋಡಿ. ಇದು ಪಾನಿ ಮತ್ತೆ ಅದಕ್ಕೆ ಬೇಕಾದಂಥ ಪೊಟ್ಯಾಟೊ ಎಲ್ಲ ಹಾಕಿ ಮಾಡಿದಂಥ ಮಸಾಲೆ. ಹಾಗೆ ಲಾಸ್ಟಿಗೆ ನಾವು ಇದು ಅಂಗಡಿಯಿಂದ ತಂದ ಫ್ರೈ ಮಾಡುವ ಪೂರಿ ಉಂಟಲ್ಲ, ಅದನ್ನೇ ತಂದದ್ದು. ನಾನೊಂದು ಮಾಡಿದ್ದೇನೆ, ಯಾವ ನಮೂನೆಯ ಪೂರಿ ನನಗೇ ಗೊತ್ತಿಲ್ಲ. ಅಂದ್ರೆ ಅದು ಬನ್ಸ್ ರೀತಿಯಲ್ಲಿ ಆಗಿದೆ, ಸಾಫ್ಟ್ ಆಗಿ. ಪಾನಿಪುರಿ ಮಾಡುವ ದಿನನೇ ಹೋಗಿ ಅದು ಪೂರಿ ತಂದು ಮತ್ತೆ ಇದನ್ನೆಲ್ಲ ರೆಡಿ ಮಾಡಿದ್ದು. ಅದು ಅಂದ್ರೆ ಮಾಡಿದ್ದು ಸರಿ ಆಗಲಿಲ್ಲ, ಪೂರಿ ಮಾಡಿದ್ದು ಅದು ಗೋಧಿ ಹಿಟ್ಟಾಗಿ ಎಂತ ಆಗಿದೆ ಅಂತಲೇ ಗೊತ್ತಿಲ್ಲ. ಹಾಗೆ ನಾವು ಪಾನಿಪುರಿ ಮಾಡಿದ್ದು ಭಾರಿ ಒಳ್ಳೆಯ ರುಚಿ. ನೀವು ಯಾರಾದರೂ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡದಿದ್ರು ಉಂಟಲ್ಲ, ಪಾನಿಪುರಿಯನ್ನು ಒಮ್ಮೆ ಟ್ರೈ ಮಾಡಿ. ಅಂದರೆ ಪಾನಿ ಎಲ್ಲ ಮನೆಯಲ್ಲೇ ಮಾಡಿದ ಪಾನಿ ತೆಳು ಇರುವುದಿಲ್ಲ. ಅಂದರೆ ಈಗ ನಾವು ಕೆಲವೊಂದು ಹೋಟೆಲಲ್ಲೆಲ್ಲ ಸಿಗ್ತಲ್ಲ, ತೆಳು ಈ ರೀತಿಯ ಪಾನಿ ಒಳ್ಳೆದೇ ಇರುವುದಿಲ್ಲ, ಟೇಸ್ಟೇ ಇರುವುದಿಲ್ಲ. ನಾವು ಮನೆಯಲ್ಲೇ ಮಾಡಿದ್ದು, ನಮಗೆ ಎಷ್ಟು ಬೇಕಷ್ಟು ಮಾತ್ರ ನೀರು ಹಾಕೋದಲ್ಲ, ಹಾಗೆ ಒಳ್ಳೆದಿರ್ತದೆ ಟೇಸ್ಟ್. ಹಾಗೆ ನೋಡಿ ಸಂಜೆ ಆಗಿದೆ, ಮಳೆ ಬರಲಿಕ್ಕೆ ಆಗಿದೆ ನೋಡಿ ಈ ರೀತಿ. ಹಾಗೆ ಇದು ನೆಕ್ಸ್ಟ್ ಡೇ ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ದೆವು. ಹಾಗೆ ಅಮ್ಮ ಇದು ಚಿಕನ್ ಎಲ್ಲ ಅಡುಗೆ ಮಾಡುವ ಅಂತೇಳಿ ರೆಡಿ ಮಾಡ್ತಾ ಇದ್ರು ನೋಡಿ, ಈ ರೀತಿಯ ಚಿಕನ್. ಹಾಗೆ ಸ್ವಲ್ಪ ಬೇಯಿಸ್ಲಿಕ್ಕೆಲ್ಲ ಇಟ್ಟಿದ್ರು. ಮತ್ತೆ ನಾವು ಅಂದರೆ ಎಂತಾಯ್ತು ಅಂತ ಹೇಳಿದ್ರೆ, ಮಳೆ ಬಂದಿತ್ತಲ್ಲ, ಜೋರು ಗಾಳಿ ಮಳೆ, ಯಾವಾಗಲೂ ಸಂಜೆ ಕರೆಂಟೇ ಇಲ್ಲ. ಕರೆಂಟ್ ಇಲ್ಲದೆಂತಾಗಿದೆ ಅಂತ ಹೇಳಿದ್ರೆ ಗ್ರೈಂಡ್ ಮಾಡ್ಲಿಕ್ಕಿಲ್ಲ. ಹಾಗೆ ಪೌಡರ್ ಹಾಕಿ ಚಿಕನ್ ಮಾಡಿದ್ರು ನೋಡಿ. ಇವರ ಕಿಚನ್ ನೋಡಿ ಈ ರೀತಿಯ, ಅಂದರೆ ಕಿಚನ್ಗೆ 2 ವಿಂಡೋ ಇರಬೇಕು. ಈ ರೀತಿದು 2 ವಿಂಡೋ ಇದ್ರೆ ಗಾಳಿ ಹೋಗ್ಲಿಕ್ಕೆ ಒಳ್ಳೆ ಜಾಗ. ಅಂದ್ರೆ ನಾವು ಯಾವತ್ತು ಕಿಚನ್ ಯಾರಾದ್ರೂ ಮನೆ ಕಟ್ಟಿಸುವಾಗೆಲ್ಲ 2 ವಿಂಡೋ ಹಾಕಿ ಗಾಳಿ ಚಂದ ಬರ್ತದೆ. ಇದು ರೆಡಿಮೇಡ್ ಮಿಕ್ಸ್ ಅದು ಪಾಯಸ ಬರ್ತಲ್ಲ, ಅದು ಅಷ್ಟು ಒಳ್ಳೆ ರುಚಿ ಇರಲಿಲ್ಲ. ಹಾಗೆ ನೋಡಿ ಇದು ಪೌಡರ್ ಹಾಕಿದ ಚಿಕನ್ ರೆಡಿ ಆಗ್ತಾ ಬಂದಿದೆ ನೋಡಿ ಈ ರೀತಿ. ಇಲ್ಲಿ ಕರೆಂಟ್ ಇಲ್ಲದೆ ಇದು ಪೌಡರ್ ಹಾಕಿದ್ದು, ಇಲ್ಲದಿದ್ರೆ ಮಸಾಲ ಗ್ರೈಂಡ್ ಮಾಡಿದ್ರೆ ತುಂಬಾ ಇರ್ತಿದೆ. ಇದರಲ್ಲಿ 2 kg ಚಿಕನ್ ಉಂಟು, ಅದು ಪೌಡರ್ ಹಾಕಿದ್ರಿಂದ 2 kg ಚಿಕನ್ ಅಂತ ಗೊತ್ತೇ ಆಗುದಿಲ್ಲ. ಹಾಗೆ ಸ್ವಲ್ಪ ಕೋರಿ ರೊಟ್ಟಿ, ನಮ್ಮ ಮಂಗಳೂರಿನ ಫೇಮಸ್ ಕೋರಿ ರೊಟ್ಟಿ, ಹಾಗೆ ಸ್ವಲ್ಪ ಚಿಕನ್ ಪದಾರ್ಥ ಹಾಕಿ ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಬಂದೆವು. ಅದು ನೆಕ್ಸ್ಟ್ ಡೇ ಬೆಳಿಗ್ಗೆ. ಹಾಗೆ ನಾವಿಲ್ಲೆಲ್ಲ ನೋಡಿ ಎಷ್ಟು ಚಂದ ಕೂತ್ಕೊಂಡಿದೆ ಅಂತೇಳಿ. ನಾವಿಲ್ಲಿನ ಜೊತೆ ಇಲ್ಲಿ ನೋಡಿ ನಿಮಗೆ ಕಾಣ್ತಿರ್ಬೋದು, ಇಲ್ಲಿ ಹಾವು ನಿಮಗೆ ಕಾಣ್ತದ, ಹಸಿರು ಕಲರ್ನ ಹಾವು, ಗ್ರೀನ್ ಕಲರ್ದೊಂದು ಬರ್ತಾ ನೋಡಿ ಹಾವು ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ನೋಡಿದ್ರೆ ತಲೆ ಎಲ್ಲ ನೋಡಿ ಈ ರೀತಿ ಇದು ಬರ್ತಾ ಇರ್ತದೆ ಹೆಚ್ಚಾಗಿ, ಅದು ಅದರಷ್ಟಾಗಿ ಹೋಗಿ ಆಗಿರ್ತದೆ. ಹಾಗೆ ಸಂಜೆ ಆಗ್ತಾ ಬಂತು, ಸ್ವಲ್ಪ ಬಿಸಿಲಿತ್ತು, ಮತ್ತೆ ಮಳೆ ಸ್ವಲ್ಪ ಬರ್ಲಿಕ್ಕೆ ಆಗಿತ್ತು, ನಿಂತಿತ್ತು, ವಾಪಸ್ ಬಿಸಿಲು ಬಂತು. ಹಾಗೆ ಸಂಜೆ ಆಗುವಾಗ ಇದು ಅಮ್ಮ
ಶಾವಿಗೆ ಮಾಡುವ ಅಂತೇಳಿ ರೆಡಿ ಮಾಡ್ತಿದ್ರು. ಹಾಗೆ ಇದು ನೋಡಿ ಪುಂಡಿ ಬೇಯ್ತಾ ಉಂಟು. ಪುಂಡಿ ಮಾಡಿ ನಾವು ಈ ರೀತಿ ಮಾಡೋದು, ಫಸ್ಟ್ ಪುಂಡಿ ಮಾಡಿ ಮತ್ತೆ ಶಾವಿಗೆ ಮಿಷಿನ್ಗೆ ಹಾಕಿ ಶಾವಿಗೆ ಮಾಡೋದು ನೋಡಿ ಈ ರೀತಿ. ಕೆಲವರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ನಾವು ಈ ರೀತಿ ಮಾಡೋದು. ವ್ಲಾಗ್ ನೋಡಿದ್ರಲ್ಲ, ಅದು ತುಂಬ ದಿನ ಆಗಿತ್ತು ವ್ಲಾಗ್ ಆಗಿ. ತುಂಬ ದಿನ ವ್ಲಾಗ್ ಮಾಡದೆ ಈಗ ವ್ಲಾಗ್ ಮಾಡ್ತಿರೋದು. ಅದೆಂತ ಗೊತ್ತುಂಟ, ನಮ್ಮ ಒಂದು ಈಗ ನಾವು ಎಲ್ಲ ಕಡೆ ಕೇಳ್ತಾ ಇರ್ತೇವೆ ಸುಸೈಡ್ ಅದು ಇದು ಅಂತೇಳಿ. ಲಾಸ್ಟಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಸುಸೈಡ್ ಮಾಡ್ಕೊಂಡಿದ್ರು. ಅಂದರೆ ಸಾಯುವ ವಯಸ್ಸೇ ಅಲ್ಲ, ಆದರೂ ಸುಸೈಡ್ ಮಾಡ್ಕೊಂಡಿದ್ರು. ಕೆಲವರಿಗೆ ಉಂಟಲ್ಲ ಇದು ಎಂತ ಆಗ್ತದೆ ಅಂತ ಗೊತ್ತಿಲ್ಲ, ಇದು ಸೂಸೈಡ್ ಮಾಡ್ಕೊಳ್ಳೋದು, ಬೇಕಂತಲೇ ಸಾಯೋದು, ಹಾಗೆಲ್ಲ ಮಾಡ್ತಾ ಇರ್ತಾರೆ ಕೆಲವರು. ಹಾಗೆ ಮಾಡಬಾರ್ದು. ಯಾಕೆಂತ ಹೇಳಿದರೆ ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಸೂಸೈಡ್ ಅದೆಲ್ಲ ಮಾಡಲಿಕ್ಕೆ ಹೋಗಲೇಬಾರ್ದು. ಕೆಲವರು ಹಾಗೆ ಎಂತ ಇಲ್ಲ, ಇದು ಸೂಸೈಡ್ ಮಾಡಿಕೊಳ್ಳೋದು ಡೈರೆಕ್ಟ್. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಆಗಿತ್ತು. ನಾನು ತುಂಬ ಟೈಮ್ ಆಯಿತು ವ್ಲಾಗ್ ಮಾಡೋದು, ಈಗ ವ್ಲಾಗ್ ಮಾಡ್ತಿರೋದು. ಹಾಗೆ ಹಾಗೆಲ್ಲ ಇನ್ಸಿಡೆಂಟ್ ಆಗಿತ್ತು. ಇದು ಎಲ್ಲ ಇನ್ಸಿಡೆಂಟ್ ಆದದ್ದು ನಾವೀಗ ವ್ಲಾಗ್ ನೋಡಿದ್ರಲ್ಲ, ಅದೆಲ್ಲ ಆದ ನಂತರ ಸೂಸೈಡ್ ಮಾಡಿಕೊಂಡು ಇನ್ಸಿಡೆಂಟ್ ಆಗಿತ್ತು. ಹಾಗೆ ಯಾರು ಕೂಡ ಉಂಟಲ್ಲ ಸೂಸೈಡ್ ಮಾಡುವ ಪ್ಲ್ಯಾನ್ ಇರ್ಬೋದು. ಎಲ್ರಿಗೂ ಕಷ್ಟ ಇರ್ತದೆ, ಕಷ್ಟ ಇಲ್ಲದ ಮನುಷ್ಯ ಇಲ್ಲವೇ ಇಲ್ಲ, ಎಲ್ರಿಗೂ ಕಷ್ಟ ಇರ್ತದೆ. ಆದರೆ ಕೆಲವರು ಎಂತಂತ ಹೇಳಿದರೆ ಸೂಸೈಡ್ ಮಾಡ್ಬೋದು. ನಮ್ಮ ಪದಾರ್ಥ ಮಾಡ್ತಿದ್ದಾರೆ. ನಮ್ಮ ಇಲ್ಲಿ ತೋಟದಲ್ಲಿ ಎಲ್ಲ ಇದಾಗಿದೆ ಅಂತ, ಬದನೆ ಅದೆಲ್ಲ ಆಗಿದೆ, ಎಲ್ಲ ಸತ್ತಿತ್ತು ಗಿಡಗಳೆಲ್ಲ. ವಾಪಸ್ ಈಗ ಹಾಗೆ ಆಗಿದೆ. ಮತ್ತೆ ಇದು ಎಂತ ಇಲ್ಲಿ ಉಂಟಲ್ಲ ಯಾವಾಗ್ಲೂ ಮಳೆ, ಸಂಜೆ ಯಾವಾಗ್ಲೂ ಮಳೆ. ತುಂಬಾ ಟೈಮ್ ಆಯ್ತು, ಮಳೆ 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 ಗುಡುಗು. ಹೌದು, ಗುಡುಗು ಉಂಟಲ್ಲ ಜಾಸ್ತಿ ಗುಡುಗು. ಮತ್ತೆ ಗಾಳಿಗೆ ಎಲ್ಲ ನಮ್ಮ ಬಾಳೆಗೊನೆ ಅದೆಲ್ಲ ಬಿದ್ದು ಹೋಗಿತ್ತು. ಹೌದು, ಗಿಡಗಡೆ ಅಕ್ಕ ನಮ್ಮ ಅಕ್ಕ ಇದ್ದಾಳೆ. ಹಾಗೆ ಅವನದು ಕಣ್ಣು ಮಾತ್ರ ಕಾಣುದು. ಹಾಗೆಲ್ಲ ವಿಷಯ. ಹಾಗೆ ಎಂತ ಹೇಳ್ತಿದ್ದೆ ನಾನೊಂದು ಹಾಗೆ ಹೇಳಿದೆಲ್ಲ ಸೂಸೈಡ್ ಮಾಡಿದ್ದು. ಹಾಗೆ ಕೆಲವರು ಉಂಟಲ್ಲ ತುಂಬಾ ಡಿಪ್ರೆಷನ್ಗೆ ಹೋಗಿರ್ತಾರೆ, ಆಗಿರ್ಬೇಕು. ಡಿಪ್ರೆಷನ್ಗೆ ಹೋದ್ರು ಉಂಟಲ್ಲ ಅಂಥದ್ದು ಸೂಸೈಡ್ ಮಾಡಿಕೊಳ್ಳುವಷ್ಟು ಇಳಿಬಾರ್ದಲ್ಲ. ಹೌದು, ಸಡನ್ ಆಗಿ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಉಂಟಲ್ಲ ಸೂಸೈಡ್ ಮಾಡ್ಕೊಂಡ್ರಲ್ಲ ಅವರು, ಹಾಗೆ ಅಂತ ಮನುಷ್ಯವೇ ಅಲ್ಲ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹಾಗೆಲ್ಲ ಆಗ್ತದೆ, ಈಗೆಲ್ಲ ಆಯ್ತು ಹಾಗೆಲ್ಲ ಆಯ್ತು, ಎಲ್ಲ ಸೂಸೈಡ್ ಆಗುದದೆಲ್ಲ ಅನ್ಕೊಂಡಿರ್ಲಿಲ್ಲ. ಎಲ್ರಿಗೂ ಕಷ್ಟ ಇರ್ತದೆ. ಇದನ್ನ ನೋಡ್ಲಿಕ್ಕೆ ವಾರಿಗೆ ಖುಷಿಯಾಗಿ ಎಲ್ಲ ನಾವೆಲ್ಲ ಮಾತಾಡುವಾಗ ನಮ್ಮದು ಕಷ್ಟ ಹೇಗೆ ಉಂಟು ಅಂತ ನಮಗೆ ಮಾತ್ರ ಗೊತ್ತು ಕಷ್ಟ. ಹಾಗೆ ಈಗ ನಮ್ಮ ಮನೆಯಲ್ಲಿ ಪದಾರ್ಥ ಆಗ್ತಾ ಉಂಟು. ಹುರುಳಿಕಾಳು ಅದು ಮೊಳಕೆಗೆ ಬಡಿಸಿದ್ದು ಇವತ್ತು ಪದಾರ್ಥ ಇದುವೇ ನಮಗೆ. ಮತ್ತೆ ಮಿಕ್ಸ್ ಮಾಡಿ ಹಾಕುವ ಅಂತೇಳಿ ನೋಡಿ ಹುರುಳಿ ಮೊಳಕೆ. ಈ ಬಾಳೆಗೊನೆ ನೋಡಿ ಇಷ್ಟು ಎತ್ತರದಲ್ಲಿ ಉಂಟು, ತುಂಬಾ ದೊಡ್ಡದಿದೆ. ನಿಮ್ಗೆ ಕಾಣ್ತದ ಗೊತ್ತಿಲ್ಲ. ಇದೆಂತ ಗೊತ್ತುಂಟ, ನಾವೀಗ ಅಂಗಡಿಗೆ ಕೊಟ್ರೆ ಇದಕ್ಕೆ ರೇಟೇ ಇಲ್ಲ, ಎಷ್ಟು ಕಡಿಮೆ ಸಿಗೋದು ಗೊತ್ತುಂಟ. ಅದು ಕದಲಿ ಅಂತ ಹೇಳ್ತಾರೆ ನೋಡಿ, ಅದು ಬಾಳೆಕಾಯಿ. ಹಾಗೆ ಉಂಟಲ್ಲ, ಇದು ನಮ್ಗೆ ಬೇಕಾದಷ್ಟು ಇಟ್ಟು ಉಳಿದದ್ದು ಹಕ್ಕಿಗೆ ಹಾಕೋದು. ಮತ್ತೆ ಹತ್ತಿರ ಮನೆ ಅವರಿಗೆಲ್ಲರಿಗೂ ಉಂಟು, ನಾವು ಕೊಟ್ಟರು ಅವರು ತಗೊಳ್ಳೋದಿಲ್ಲ. ಅದಕ್ಕೆ ಒಣಗಿಸಿ ಒಂದು ವಿಡಿಯೋ ಮಾಡಿದ್ದೇನೆ ನಾನು, ಒಣಗಿಸಿ ಇಡ್ಲಿಕ್ಕೆ ಆಗ್ತದೆ, ಅದೀಗ ಮಳೆ ಅಲ್ಲ, ಹೇಗೆ ಆಗುದಿಲ್ಲ. ಹಾಗೆ ಈಗ ನೋಡಿ ಇಷ್ಟು ದೊಡ್ಡ ಬಾಳೆಗೊನೆ ಹಣ್ಣಾಗುವಾಗ ನಿಮಗೆ ತೋರಿಸ್ತೇವೆ. ಮಳೆ ಬಲಿಗೆ ವಾಪಸ್ ಮೋಡ ಬಂತು. ಈ ಸಲ ನಮ್ಮ ಮನೆಯಲ್ಲಿ ಕಟ್ಟಿಗೆ ಮಳೆಗಾಲಕ್ಕೆ ರೆಡಿ ಆಗ್ತದಲ್ಲ, ಅದೆಲ್ಲ ಯಾವ್ದಾಗ್ಲಿಲ್ಲ. ಈ ಸಲ ಮಳೆ ಬೇಗ ಬಂದಿದೆ, ಇದು ನಿಲ್ತದ ಗೊತ್ತಿಲ್ಲ. ಹಾಗೆ ಕಟ್ಟಿಗೆ ಎಂತ ಕೂಡ ರೆಡಿ ಆಗ್ಲಿಲ್ಲ, ಇನ್ನೂ ರೆಡಿ ಆಗ್ಬೇಕಷ್ಟೇ. ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್. ಗಂಟೆ 9 ಗಂಟೆ ಆಯ್ತು ರಾತ್ರಿ. ಮಳೆ ಬರ್ತಾ ಉಂಟು ನೋಡಿ, ಜೋರು ಮಳೆ ಬರ್ಲಿಕ್ಕಾಗಿದೆ. ಗಾಳಿ ಜೋರುಂಟು.
ಹನಿ ಬೀಳ್ತಾ ಉಂಟು.